ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ತನ್ನಲ್ಲಿ ಬಂದಂಥ ಕೆಲವು ಸಂದೇಹಗಳನ್ನು ಶ್ರೀಕೃಷ್ಣನ ಮುಂದೆ ಕೇಳ್ತಾ ಇದ್ದಾನೆ. ಹೇ ಪುರುಷೋತ್ತಮ, ಬ್ರಹ್ಮ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿದೈವ, ಅಧಿಭೂತ, ಅಧಿಯಜ್ಞ, ಇವೆಲ್ಲ ಏನಿವೆಲ್ಲ? ಯಾಕೆಂದರೆ ಹಿಂದಿನ ಅಧ್ಯಾಯದ ಕೊನೆಯ ಹಂತದಲ್ಲಿ ಈ ಮಾತುಗಳನ್ನೆಲ್ಲ ಶ್ರೀಕೃಷ್ಣ ಬಣ್ಣಿಸಿದ್ದ. ಈ ಅಧ್ಯಾಯದಲ್ಲಿ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗದ 1ನೇ ಮತ್ತು 2ನೇ ಶ್ಲೋಕಗಳಲ್ಲಿ ಅರ್ಜುನ ತನ್ನ ಅನುಮಾನಗಳನ್ನೆಲ್ಲ ವ್ಯಕ್ತಪಡಿಸಿದ. ಇವ್ಯಾವು ಏನು ಗೊತ್ತಿಲ್ಲ, ಏನಿವೆಲ್ಲ, ಇದರ ಅರ್ಥ ಏನು ಅಂತ ಶ್ರೀಕೃಷ್ಣನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜ್ಞಿತಃ ಅಂತ ಹೇಳಿದರು ಕೃಷ್ಣ. ಅಂದರೆ ಯಾವುದು ಅವಿನಾಶಿಯೋ, ಅಂದರೆ ನಾಶವಿಲ್ಲದೆ ಇರ್ತಕ್ಕಂಥದ್ದು, ಅದು ಬ್ರಹ್ಮ. ಪ್ರಾಣಿಗಳಲ್ಲಿ ಯಾವುದು ತನ್ನ ಸ್ವಭಾವವನ್ನು ಹೊಂದಿರುತ್ತೋ, ಸ್ವಭಾವದೊಂದಿಗೆ ಇರುತ್ತೋ, ಅದು ಆಧ್ಯಾತ್ಮ. ಮತ್ತು ಪ್ರಾಣಿಗಳ ಉತ್ಪತ್ತಿಗೆ, ಅದರ ಸ್ಥಿತಿಗತಿಗಳಿಗೆ ಕಾರಣವಾದ ವ್ಯಾಪಾರನೇ ಕರ್ಮ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಶ್ರೀಕೃಷ್ಣ ಅರ್ಜುನನ ಸಂದೇಹಗಳಿಗೆ ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ. ಯಾವುದು ನಾಶವಿಲ್ಲದೆ ಇರತಕ್ಕಂಥದ್ದು, ಸರ್ವೋತ್ತಮವಾದದ್ದು, ಅದು ಒಂದು ತನ್ನದೇ ಆದಂಥ ಅಸ್ತಿತ್ವವನ್ನು ಪಡ್ಕೊಂಡಿರುತ್ತೆ. ಅದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಅದು ಅವಿನಾಶಿ ಆದದ್ದು ಬ್ರಹ್ಮ. ಅಂದರೆ ಬ್ರಹ್ಮ ಅಂದ ಕೂಡಲೇ ನಾವು ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಬ್ರಹ್ಮ ವಿಷ್ಣು ಮಹೇಶ್ವರರು, ಆ ಬ್ರಹ್ಮನ ಅಂತ ಅರ್ಥ ಅಲ್ಲ. ಬ್ರಹ್ಮ ಅಂದರೆ ನಾಶವಿಲ್ಲದೆ ಇರತಕ್ಕಂಥದ್ದು ಮತ್ತು ಜ್ಞಾನ, ಒಂದು ಸ್ಥೂಲವಾದ ಅರ್ಥದಲ್ಲಿ ಜ್ಞಾನ ಅಂತ ಹೇಳ್ಬೋದು. ಅದು ಒಂದು ಚೇತನ ಅಂತ ಕೂಡ ಹೇಳ್ಬೋದು. ಅದು ಎಲ್ಲರಲ್ಲಿಯೂ ಇರ್ತಕ್ಕಂಥದ್ದು. ಆ ಚೇತನ ಮತ್ತು ಜ್ಞಾನ ಆಗಿರ್ತಕ್ಕಂಥ ಅವಿನಾಶಿಯಾದದ್ದು ಬ್ರಹ್ಮ. ಒಂದು ಜೀವಿಯಲ್ಲಿ ತನ್ನದೇ ಆದಂಥ ಒಂದು ಸ್ವಭಾವವನ್ನು ಹೊಂದಿರುವಂಥದ್ದು ಯಾವುದಿದೆಯೋ ಅದು ಆತ್ಮ. ನಮ್ಮೆಲ್ಲರೊಳಗೆ ಇರ್ತಕ್ಕಂಥ ಆತ್ಮಕ್ಕೆ ನಮ್ಮ ಸ್ವಭಾವಕ್ಕೆ ಅನುಗುಣವಾದಂಥದ್ದು, ಸ್ವಭಾವಕ್ಕೆ ಅನುಗುಣವಾಗಿ ಇರುವಂಥದ್ದು ಎಲ್ಲರಲ್ಲೂ ಕೂಡ ಅದು ಆತ್ಮ. ಮತ್ತು ಎಲ್ಲ ಉತ್ಪತ್ತಿ ಮತ್ತು ಸ್ಥಿತಿಗೆ, ಉತ್ಪತ್ತಿ ಹಾಗೂ ಸ್ಥಿತಿ ಉಳ್ಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣವಾಗಿರುವಂಥದ್ದು ಕರ್ಮ ಅಂತ ಹೇಳಿ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಮಂದಟ್ಟಾಗುತ್ತೆ. ಈ ರೀತಿ ಬ್ರಹ್ಮ ಮತ್ತು ಆತ್ಮ ಹಾಗೂ ಕರ್ಮ ಏನು ಅಂಥದ್ದನ್ನು ಶ್ರೀ ಮುಂದುವರೆದು ಹೇಳ್ತಾ ಇದ್ದಾನೆ ಭಗವಂತ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತ ಹೇಳಿದರು. ಅಂದರೆ ದೇಹಧಾರಿಗಳಲ್ಲಿ, ಅಂದರೆ ಯಾರ್ಯಾರು ದೇಹಧಾರಿಗಳು ಅಂದರೆ ನಾವುಗಳೆಲ್ಲ ದೇಹಧಾರಿಗಳು, ನಮಗೆಲ್ಲ ಒಂದೊಂದು ದೇಹ ಇದೆ. ಆ ದೇಹಧಾರಿಗಳಲ್ಲಿ ಶ್ರೇಷ್ಠನಾದಂಥ ಅರ್ಜುನ ಅಂತ ಕರೀತಾ ಇದ್ದಾನೆ. ಅರ್ಜುನನ್ನ ಕರೀತಾ ಇರೋದು ಇದು. ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ, ನಶ್ವರವಾದಂಥ ವಸ್ತುಗಳೇ ಅಧಿಭೂತ. ಅಧಿಭೂತ ಅಂತ ಕರೆದ್ರೆ ಇದೆಲ್ಲ ನಶ್ವರವಾಗುವಂಥದ್ದು. ಭೂತ ಅಂದರೆ ಜೀವಿ ಅಂತ ಅನೇಕ ಸಲ ಬಳಕೆ ಆಗಿದೆ. ಆ ಜೀವಿಗಳು ಅವೆಲ್ಲವೂ ಕೂಡ ನಶ್ವರವಾಗುವಂಥದ್ದು. ನಶ್ವರವಾಗುವ ಎಲ್ಲ ವಸ್ತುಗಳು ಭೂತ. ಮತ್ತು ಅಲ್ಲಿರುವ ಜೀವ ಸ್ವರೂಪನೇ ಅಧಿದೈವ. ಅಂದರೆ ನಮ್ಮ ಒಳಗೆಲ್ಲ ಇರ್ತಕ್ಕಂಥ ಜೀವ ಸ್ವರೂಪ ಇದೆಯಲ್ಲ, ಅದು ಅಧಿದೈವ. ಈ ದೇಹದಲ್ಲಿರ್ತಕ್ಕಂಥ
ಅಧಿಯಜ್ಞ ನಾನೇ. ಅಂದರೆ ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಅಧಿಯಜ್ಞ ಅಂತ ಕರೆಸ್ಕೊಂಡಿರೋದು ಯಾವುದು ಅಂದರೆ ನಾನೇ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ದೇಹ ಮತ್ತು ಇಡೀ ಪ್ರಪಂಚ ಎಲ್ಲ ಆಗಿರುವಂಥದ್ದು ಪಂಚಭೂತಗಳಿಂದ, ಜಡವಾದ ಪಂಚಭೂತಗಳಿಂದ ಆಗಿದೆ. ಮತ್ತು ಇವೆಲ್ಲವೂ ಕೂಡ ಬದಲಾವಣೆ ಆಗುವಂಥವು. ಪಂಚಭೂತಗಳ ಸೃಷ್ಟಿಯಿಂದ ಆಗಿರ್ತಕ್ಕಂಥವೆಲ್ಲ ಬದಲಾವಣೆ ಆಗುವಂಥದ್ದು. ಒಂದು ಪುಸ್ತಕ ಇದೆ, ಇದು ಕೆಲವು ವರ್ಷ ಆದಮೇಲೆ ಮೆತ್ತಗಾಗಿ ಹರಿದು ಹೋಗ್ಬಿಡುತ್ತೆ. ಮೈ ಮೇಲೆ ಹಾಕ್ಕೊಳ್ಳುವಂಥ ಬಟ್ಟೆ ನಾಶವಾಗುತ್ತೆ. ನಾವು ನೀವುಗಳೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ಹೊರಟೋಗ್ತೀವಿ. ಪಂಚಭೂತಗಳಿಂದ ಆಗಿರುವಂಥವೆಲ್ಲ ನಶ್ವರ. ಅವು ಜಡವಾದ ಪಂಚಭೂತಗಳಿಂದ ಆಗಿರೋವು, ಅವೆಲ್ಲ ಹೋಗುವಂಥದ್ದು. ಇವೆಲ್ಲವೂ ಕೂಡ ಬದಲಾವಣೆ ಆಗೋದು. ಈ ದೇಹದಲ್ಲಿರ್ತಕ್ಕಂಥದ್ದು ಜೀವ, ಆ ಜೀವನೇ ಚೇತನ. ದೇಹ ನಾಶವಾದ ಮೇಲೆ ಅದು ಹಾರಿ ಹೊರಟೋಗುತ್ತೆ. ಅದನ್ನೇ ಆತ್ಮ ಅಂತಲೂ ಕರಿತೀವಿ, ಬ್ರಹ್ಮ ಅಂತಲೂ ಕೂಡ ಕರಿಬೋದು. ಜೀವ ಹೋದ್ಮೇಲೆ, ಮನುಷ್ಯನ ಶರೀರದಿಂದ ಹೊರಗಡೆ ಹೋದ್ಮೇಲೆ ಅದೂ ಕೂಡ ಹೊರಟೋಗ್ಬಿಡುತ್ತೆ. ಎಲ್ಲ ಜೀವರಾಶಿಗಳ ಹಿಂದೆ ದೇವರು ಇರ್ತಾನೆ. ಪ್ರತಿಯೊಂದು ಜೀವರಾಶಿಗಳ ಹಿಂದೆ ದೇವರಿದ್ದಾನೆ. ಅವನೇ ಅಧಿಯಜ್ಞ. ಅದನ್ನು ಅಧಿಯಜ್ಞ ಅಂತ ಕರೆದಿದ್ದಾರೆ. ಅಂದರೆ ಈ ಜೀವರಾಶಿಗಳೆಲ್ಲ ಉತ್ಪತ್ತಿಯಾಗಿರೋದಂಥದ್ದೇ ಒಂದು ಯಜ್ಞ. ಅದು ಉತ್ಪತ್ತಿಯಾಗಿರೋದಕ್ಕೆ ಕಾರಣಕರ್ತ ಭಗವಂತ. ಆದ್ದರಿಂದ ಆ ಎಲ್ಲವುಗಳಲ್ಲೂ ಇರ್ತಕ್ಕಂಥದ್ದೇ ಅದು ಅಧಿಯಜ್ಞ. ನಾವು ಎಲ್ಲ ಅರ್ಪಣೆ ಮಾಡಬೇಕಾದ್ದು ಆ ಅಧಿಯಜ್ಞವಾದಂಥ ಭಗವಂತನಿಗೆ ಅಂತ ತಿಳಿಸಿದ್ದಾರೆ. ಇಷ್ಟು ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.